ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ, ಇನ್ನು ಇಲ್ಲಿ ಶ್ರವಣ್ ಅವರು ಭೂಮಿ ತಾಯಿ ಕೇಸನ್ನ ತಗೊಂಡಿರ್ತಾರಲ್ವ, ಅದನ್ನು ಕೈ ಬಿಟ್ಬಿಡಿ ಪ್ಲೀಸ್ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಶ್ರವಣ್ ಕಾಲನ್ನ ಹಿಡ್ಕೊಂಡು ಬೇಡ್ಕೊತಿರ್ತಾರೆ. ನಂತರ, ಸಾಹೇಬ್ರೆ ನೀವು ಕೇಸನ್ನ ತಗೊಳ್ಳೋಕ್ಕೆ ಕಾರಣ ಏನು, ನನ್ನ ಮೇಲೆ ಯಾಕೆ ನಿಮಗೆ ಇಷ್ಟು ಕೋಪ, ಅವತ್ತು ನಾನು ಇವಳು ಮನಸ್ವಿನಿ ಅಲ್ಲ ಅಂತ ಹೇಳಿದ್ದಕ್ಕಲ್ವಾ ಸಾಹೇಬ್ರ ಹತ್ರ, ಅದಕ್ಕೆ ತಾನೇ ನಿಮಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಬಂದಿರೋದು. ಸರಿ, ಹಾಗಿದ್ರೆ ನಾನು ಮನಸ್ವಿನಿ ಅವ್ರ ಹತ್ರನೂ ಕೂಡ ಕೇಳ್ಕೊತೀನಿ ಅಂತ ಹೋಗಿ ಮನಸ್ವಿನಿ ಕಾಲನ್ನ ಹಿಡ್ಕೊಂಡು ದಯವಿಟ್ಟು ನನ್ನ ತಾಯಿ ಕೇಸ್ನ ಇಲ್ಲೇ ಬಿಟ್ಬಿಡಕ್ಕೆ ಹೇಳಿ ಅಂತ ಬೇಡ್ಕೊತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವಳನ್ನ ಎಳ್ಕೊಂಡು ಬಂದು ಸೈಡ್ಗೆ ತಳ್ತಾನೆ. ನೋಡು, ನೀನು ಯಾಕೆ ಇವ್ರ ಹತ್ರ ಹೋಗಿ ಈ ಥರ ಎಲ್ಲ ಬೇಡ್ಕೊತಿದ್ಯಾ, ನ್ಯಾಯನ ಬಿಟ್ಟು ಅನ್ಯಾಯದ ಪರ ಹೋರಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅಂಥವ್ರ ಹತ್ರ ಬೇಡ್ಕೊಳ್ಳೋದು ನಿನ್ಗೇನಿದೆ. ಇವತ್ತು ಎಲ್ರ ಮುಂದೆ ನಾನು ಒಂದು ಸವಾಲನ್ನ ಹಾಕ್ತೀನಿ ಕೇಳಿ. ನಾನು ಕೋರ್ಟ್ ಹಾಕ್ಕೊಂಡು ವಾದ ಮಾಡದೇ ಇರಬಹುದು, ಆದರೆ ನಾನು ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ. ಈ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಭೂಮಿ ತಾಯಿಯವರು ಸೋಲ್ಬಾರ್ದು. ಅವರು ಗೆಲ್ಲೋ ಥರ, ಭೂಮಿ ತಾಯಿಯವ್ರಿಗೆ ನ್ಯಾಯ ಕೊಡೋ ಥರ ನಾನು ಮಾಡ್ತೀನಿ. ಇದು ಜಸ್ಟ್ ಬರೀ ಒಂದು ಕೇಸಲ್ಲ, ನ್ಯಾಯ ಮತ್ತು ಅನ್ಯಾಯದ ವಿರುದ್ಧ ನಡೀತಿರೋ ಒಂದು ಧರ್ಮಯುದ್ಧ. ಭೂಮಿ, ನೀನು ಯೋಚನೆ ಮಾಡಬೇಡ, ಈ ಕೇಸಲ್ಲಿ ನೀನು ಗೆಲ್ತೀಯ, ನಿನ್ನನ್ನು ನಾನು ಗೆಲ್ಲಿಸ್ತೀನಿ ಬಾ ಅಂದ್ಬಿಟ್ಟು ಅಲ್ಲಿಂದ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಶ್ರವಣ್ ಅವರು ಮನಸ್ಸಲ್ಲಿ, ಭೂಮಿ ನಾನು ಈ ಕೇಸ್ನ ಡ್ರಾಪ್ ಮಾಡೋಣ ಅಂದ್ಕೊಂಡೆ, ಆದರೆ ನಿನ್ನ ಗಂಡ ನನ್ನನ್ನು ಕೆಣಕ್ ಬಿಟ್ಟ. ಈಗ ನಾನು ಏನಾದರೂ ಹಿಂದೆ ಸರಿದ್ರೆ ನನಗೆ ಶೇಮ್ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ಕೇಸ್ನ ಆಡ್ತೀನಿ. ಇನ್ನು ಇಲ್ಲಿ ಅಶ್ವಿನಿ ಮತ್ತು ದೇವಿಯಾನಿ ಇಬ್ಬರು ಕೂಡ ಮಾತಾಡ್ಕೊತಿರ್ತಾರೆ. ದೇವಿಯಾನಿ ಅವರು ಹೇಳ್ತಾರೆ, ಯಪ್ಪ ಇವತ್ತಿನ ಸೀನ್ ಮಾತ್ರ ಅಲ್ಟಿಮೇಟ್, ಸಾಕಾಗಿತ್ತು. ಮಾವ ಅಳಿಯನ ಮಧ್ಯೆ ನಡೀತಿರೋ ಪೈಪೋಟಿ, ಹಾಗೆ ಸ್ವಂತ ಮಗಳು ವಿರುದ್ಧನೇ ನಾನು ಕೇಸ್ನ ಗೆಲ್ತೀನಿ ಅಂತ ನಿಂತಿರೋ ಅಪ್ಪ. ಯಪ್ಪ ಎಂಥ ಸೀನ್ಗಳು ಮಿಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ, ಸಖತ್ತಾಗಿತ್ತು. ಇನ್ನು ಕೋರ್ಟಲ್ಲಿ ಅವರಿಬ್ಬರು ಸುಮ್ಮನೆ ಇರ್ತಾರ. ಅವರಿಬ್ಬರು ನಡುವೆ ನಡೆಯೋ ಸಂಘರ್ಷ ನಾನು ನೋಡಬೇಕಿತ್ತು, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಅವರು, ಮೇಡಮ್ ಇದಕ್ಕೆಲ್ಲ ಯೋಚನೆ ಮಾಡಬೇಡಿ, ಡೈರೆಕ್ಟಾಗಿ ವೀಕ್ಷಣೆ ಮಾಡೋದಕ್ಕೆ ನಾನು ಹೋಗ್ತಿದ್ದೀನಿ, ಪಿನ್ ಟು ಪಿನ್ ಅಲ್ಲಿ ಏನೇನಾಗುತ್ತೆ ಎಲ್ಲನೂ ಕೂಡ ನಾನು ವಿವರವಾಗಿ ನಿಮಗೆ ಬಂದು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ದೇವಿಯಾನಿ ಅವರು, ಹೌದಾ ಸರಿ, ಹಾಗಿದ್ರೆ ಅಷ್ಟರಲ್ಲಿ ನೀನು ಭಾಗ್ಯ ವಿರುದ್ಧ ಯಾರ್ಯಾರು ಸಾಕ್ಷಿ ಹೇಳೋದಕ್ಕೆ ಬರ್ತಿದ್ದಾರೆ ಅಂತ ನೀನೆಲ್ಲ ತಿಳ್ಕೊಂಡು ಅಂತ ಹೇಳಿದಾಗ, ಹೌದು ಮೇಡಮ್ ನಾನು ಎಲ್ಲನೂ ಕೂಡ ತಿಳ್ಕೊಂಡಿದ್ದೀನಿ, ಯಾರ್ಯಾರು ಸಾಕ್ಷಿ ಹೇಳೋಕ್ಕೆ ಬರ್ತಿದ್ದಾರೆ, ಅವರಿಬ್ಬರು ಮಧ್ಯೆ ಸಂಬಂಧ ಹೇಗಿದೆ, ಭೂಮಿ ಜೊತೆ ಅವರು ಹೊರನಾಟ ಹೇಗಿದೆ, ಮತ್ತು ಭೂಮಿಗೆ ಅವರೆಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ, ಪ್ರತಿಯೊಂದನ್ನು ನಾನು ಡೀಟೇಲಾಗಿ ತಿಳ್ಕೊಂಡಿದ್ದೀನಿ. ಅದರಲ್ಲಿ ಭೂಮಿ ಪರ ಮಾತಾಡಿದ ಒಬ್ಬರನ್ನ ಅಗೇನ್ಸ್ಟ್ ಆಗಿ ನಾನು ತಯಾರು ಮಾಡಿದ್ದೀನಿ. ಅಕಸ್ಮಾತ್ ಏನಾದರೂ ಅವರು ಕೋರ್ಟಲ್ಲಿ ಉಲ್ಟಾ ಹೊಡಿದೇ ಇರಲಿ ಅಂತ ನಾನು ಎಲ್ಲನೂ ಕೂಡ ತಿಳ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೆ ದೇವಿಯವರು, ಸರಿ ಅಲ್ಲಿ ಅರ್ಧ ಗಂಟೆಗೂ ಏನೇನಾಗುತ್ತೆ ಅಂತ ನನಗೆ ಎಲ್ಲ ಇನ್ಫಾರ್ಮೇಷನು ಕೂಡ ಕೊಡ್ತಾ ಇರಬೇಕು ಅಂತಾರೆ. ಅದಕ್ಕೆ ಅಶ್ವಿನಿ ಓಕೆ ಮೇಡಮ್ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಸತ್ಯ ಮತ್ತು ಅಜಿತ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಸತ್ಯ ಅವರು, ಕಥೆಯಲ್ಲಿ ಇಂಥ ಟರ್ನಿಂಗ್ ಪಾಯಿಂಟಾ, ನಿಮ್ಮ ಮಾವನೇ ಭೂಮಿ ತಾಯಿ ವಿರುದ್ಧ ಈ ಥರ ತಗೊಂಡಿದ್ದಾರೆ ಕೇಸ್ನ, ಅವ್ರನ್ನ ಪಾಸಿಟಿವ್ ಮನುಷ್ಯ ಅಂತ ಅಂದ್ಕೊಂಡಿದ್ದೆ, ಏನು ಈ ಥರ ಆಗ್ಬಿಡ್ತಲ್ಲ ಅಂತಾರೆ. ಅಷ್ಟರಲ್ಲಿ ಅಜಿತ್ ಅವರು, ಇದೆಲ್ಲ ಫ್ರಾಡ್ ಅಶ್ವಿನಿ ಮಾಡ್ತಿರೋ ಕೆಲಸ ಕಣೋ, ಅವಳದೇ ಗಿಮಿಕ್ಕು, ನನಗಂತೂ ಹೆಂಗಪ್ಪ ಅಂತ ಅನಿಸ್ಬಿಟ್ಟಿದೆ. ಅದರಲ್ಲೂ ಕೂಡ ಭೂಮಿ ಕೇಸ್ಗೆ ಇಲ್ಲಿ ಕೋರ್ಟ್ಗೆ ಬರ್ತೀನಿ ಅಂತ ಹೇಳ್ತಿದ್ಲು, ನಾನೇ ಬರಬೇಡ ಅಂತ ತಡೆದೆ ಅಂತಾರೆ. ಅದಕ್ಕೆ ಸತ್ಯವರು, ಅಲ್ಲ ಕಣೋ, ಕೊಲೆ ಮಾಡಿ ಅಪರಾಧ ಮಾಡಿರೋದು ಅವ್ರ ತಾಯಿ, ಕೇಸ್ ಆಡ್ತಿರೋದು ಅವ್ರ ತಾಯಿದು, ಅಂಥದ್ರಲ್ಲಿ ಅವಳನ್ನೇ ಬರಬೇಡ ಅಂದರೆ ಹೇಗೆ ಎಂದಾಗ ಅಜಿತ್ ಅವ್ರು ಹೇಳ್ತಾರೆ, ಅಲ್ಲ ಸತ್ಯಣ್ಣ ಎಲ್ಲ ಗೊತ್ತಿದ್ದು ನೀವೇ ಈ ಥರ ಹೇಳಿದ್ರೆ ಹೇಗೆ, ಅಲ್ಲಿ ಭೂಮಿ ನಮ್ಮದು ಇಬ್ಬರದು ಕೂಡ ಆಗಿರೋದು ಕಾಂಟ್ರಾಕ್ಟ್ ಮ್ಯಾರೇಜ್, ಅಕಸ್ಮಾತ್ ಏನಾದರೂ ಭೂಮಿ ತಾಯಿಗೆ ಈ ವಿಚಾರ ಗೊತ್ತಾಯಿತು ಸ್ವಲ್ಪ, ಆವಾಗ ಏನಾಗುತ್ತೆ, ಅಂಥದ್ದಲ್ಲೂ ಈಗ ನಮ್ಮ ಮಾವ ಕೋರ್ಟಲ್ಲೇ ಇರ್ತಾರೆ, ಅವ್ರಿಗೇನಾದರೂ ಗೊತ್ತಾದರೆ ಮನೆಯವ್ರೆಲ್ರಿಗೂ ಕೂಡ ಗೊತ್ತಾಗುತ್ತೆ. ನಂತರ ಅಜಿತ್ ಅವ್ರಿಗೆ ಸತ್ಯ ಅವರು ಕೇಳ್ತಾರೆ, ಈಗ ನೀನು ನಿಜವಾಗ್ಲೂ ಭೂಮಿನ ಕರ್ಕೊಂಡು ಹೋಗಲ್ವಾ ಅಂತ. ಇಲ್ಲ ಸತ್ಯಣ್ಣ ಅಂತ ಅಂದದಕ್ಕೆ, ನಾನು 1000 ಸಲ ಯೋಚನೆ ಮಾಡಿನೇ ನಿರ್ಧಾರ ತೊಗೊಂಡಿರೋದು ಅಂದ್ಬಿಟ್ಟು ಅಜಿತ್ ಅವರು ಆಚೆಗಡೆ ಬರ್ತಾರೆ, ಗಾಡಿ ರೆಡಿ ಮಾಡಿ ಅಂದ್ಕೊಂಡು. ಅಷ್ಟರಲ್ಲಿ ಭೂಮಿ ಬಂದು ನಿಂತ್ಕೋತಾಳೆ, ಸಾಹೇಬ್ರೆ ಅಂತ. ಸಾಹೇಬ್ರು ಇಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಅಜಿತ್ ಅವರು ಹೊರಟೋಗ್ತಾರೆ. ನಂತರ ಸತ್ಯ ಅವರು ಇಲ್ಲಿ ಭೂಮಿ ಹತ್ರ ಬಂದು ನಿಂತ್ಕೋತಾರೆ. ಅಣ್ಣ, ಅಜಿತ್ ಸಾಹೇಬ್ರು ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಗೊತ್ತಿರೋ ವಿಷಯನೇ ಅಂತ ಇಲ್ಲಿ ಸತ್ಯ ಅವರು ಹೇಳ್ತಾರೆ. ಅದಕ್ಕೆ ನಾನು ಏನೋ ಒಂದು ಐಡಿಯಾ ಮಾಡಿದ್ದೀನಿ, ಇಲ್ಲಿ ನೋಡಿ ಚೂಡಿದಾರು, ಇದನ್ನು ಹಾಕೊಂಡು ಬಂದರೆ ಯಾವುದೇ ಕಾರಣಕ್ಕೂ ನನ್ನ ಯಾರು ಅಂತ ಕಂಡುಹಿಡಿಯೋಕ್ಕಾಗಲ್ಲ ಅಂತಾರೆ. ಏನೋ ನೋಡಮ್ಮ ನೀನು ಇಷ್ಟ ಅಂತ ಇಲ್ಲಿ ಸತ್ಯ ಅವರು ಹೇಳ್ತಾರೆ. ಹೋಗಿ ಚೂಡಿದಾರ ಹಾಕೊಂಡು ಕಣ್ಣು ಮಾತ್ರ ಕಾಣೋ ರೀತಿ ದುಪ್ಪಟನ ಎಲ್ಲ ಕಟ್ಕೊಂಡು ಬರ್ತಾರೆ ಭೂಮಿ. ಅದು ಒಂದು ಕ್ಷಣ ಸತ್ಯ ಅವರು ನೋಡ್ಬಿಟ್ಟು ಶಾಕ್ ಆಗ್ತಾರೆ. ನಂತರ ಹೇಳ್ತಾರೆ, ಎಲ್ಲ ಸರಿ ಆದರೆ ಕಣ್ಣು ಕಾಣ್ತಿದ್ಯಲ್ಲ ಅಂದಾಗ ಭೂಮಿ ಹೇಳ್ತಾಳೆ, ಅಲ್ಲ ಅಣ್ಣ ಕಣ್ಣು ಮುಚ್ಕೊಂಡು ಬರೋದು ಹೇಗೆ, ಕಣ್ಣು ಮುಚ್ಕೊಂಡು ಬಂದ್ರೆ ನಾನು ರೋಡಲ್ಲಿ ಬಿದ್ದೋಗಲ್ವಾ ಅಂತಾರೆ. ಹೌದಾ ಸರಿ ಇರು, ಇದಕ್ಕೊಂದು ಪರಿಹಾರ ಇದೆ ಅಂದ್ಬಿಟ್ಟು ಹೋಗಿ ಸತ್ಯ ಅವರು ಒಂದು ಸನ್ಗ್ಲಾಸ್ನ ತಗೊಬಂದು ಭೂಮಿಗೆ ಹಾಕ್ತಾರೆ. ಈಗ ನೋಡು ನೀನು ಯಾರು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಂತರ ಲಕ್ಷ್ಮಕ್ಕ ನೋಡಿ ನೀವು ಅಂತ ತೋರಿಸ್ತಾರೆ. ಅದಕ್ಕೆ ಲಕ್ಷ್ಮಿ ಅವರು, ಹೌದು ಭೂಮಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡು, ನೀನು ಭೂಮಿ ಅಂತ ಕಂಡುಹಿಡಿಯೋದಕ್ಕೆ ಆಗಲ್ಲ ಅಂತ. ಸತ್ಯ ಅವರು, ನಡಿ ಇವಾಗ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಕೋರ್ಟ್ಗೆ ಅಂತ ಹೇಳಿ ಸತ್ಯ ಅವರು ಭೂಮಿನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ.
ಏನಿಲ್ಲ, ಸತ್ಯ ಅವ್ರ ಜೊತೆ ಕೋರ್ಟ್ ಹತ್ರ ಲಕ್ಷ್ಮಿ ಮತ್ತೆ ಭೂಮಿ ಇಬ್ರು ಕೂಡ ಬರ್ತಾರೆ. ಸತ್ಯ ಅವರು, ಹೋಗು ನಿಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಬಂದಿದ್ದಾರೆ, ನ್ಯಾಯದ ಪರ ಮಾತಾಡಿ, ಮತ್ತೆ ಗಟ್ಟಿಯಾಗಿ ಮಾತಾಡಿ, ಯಾವುದಕ್ಕೂ ಹೆದರ್ಕೋಬೇಡಿ ಅಂತ ಅವ್ರಿಗೆಲ್ಲ ಹೇಳು ಅಂತಾರೆ. ಸರಿ, ಭೂಮಿ ಬಂದ್ಬಿಟ್ಟು ಮಾಸ್ಕ್ನ ತೆಗೆದು ಈ ಎಲ್ರಿಗೂ ಕೂಡ ನೋಡಿ ಮನೆ ಹತ್ರ ಏನೇನಾಯ್ತು ಎಲ್ಲನೂ ಕೂಡ ಹೇಳಿ, ಯಾವುದೇ ಕಾರಣಕ್ಕೂ ನೀವು ಯಾವುದೇ ರೀತಿ ಇಲ್ಲದೆ ಇರೋದನ್ನೆಲ್ಲ ಹೇಳಬೇಡಿ, ನೀವೇನು ಹೇಳ್ತೀರ ಅದ್ರ ಮೇಲೆ ನಮ್ಮ ತಾಯಿ ಭವಿಷ್ಯ ನಿಂತಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನೀನೇಕೆ ಈ ಥರ ಬಂದಿದೆ ಅಂದಾಗ ಕೋಲ್ಡ್ ಆಗಿತ್ತು ನನಗೆ ಅದಕ್ಕೆ ಅಂತ ಹೇಳ್ತಾರೆ. ಸರಿ ಕಣಮ್ಮ ಆಯಿತು ಅಂದ್ಬಿಟ್ಟು ಅವರು ಹೊರಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಶ್ವಿನಿ ಅವರು ಬರ್ತಾರೆ. ಭೂಮಿ ಗುದ್ಬಿಡ್ತಾರೆ. ಯಾರೇ ನೀನು ಯಾಕೆ ಗುದ್ದಿದೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಭೂಮಿ ಅವ್ರು ಆ ಕಡೆ ತಿರ್ಕೊಂತಾರೆ. ಲಕ್ಷ್ಮಿ ಅವರು ಸಾರಿ ಅಂತ ಕೇಳಿದಾಗ, ಓ ನೀವು ಆ ಟೀ ಅಂಗಡಿ ಹತ್ರ ಇರ್ತೀರ ಅಲ್ವಾ, ನೀವೇನು ಇಲ್ಲಿ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರವಣ ಅವರು ಬರ್ತಾರೆ. ಓ ಲಕ್ಷ್ಮಿ ಚೆನ್ನಾಗಿದ್ಯಪ್ಪ, ನೀನೇನು ಇಲ್ಲಿ ಅಂತ ಕೇಳಿದಾಗ, ಇಲ್ಲ ಈಗ ಸ್ವಲ್ಪ ಕೆಲಸ ಇತ್ತು ಕೋರ್ಟ್ ಹತ್ರ ಅದಕ್ಕೆ ಬಂದಿದೆ ಅಂತಾರೆ. ಅದಕ್ಕೆ ಹೌದಾ, ಅವ್ರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಅವರು ನಮ್ಮ ಟೀ ಅಂಗಡಿ ಪಕ್ಕದವರು, ಅವ್ರಿಗೂ ಕೋರ್ಟಲ್ಲಿ ಒಂದು ಕೇಸ್ ಇತ್ತು, ಅದಕ್ಕೆ ಅವರು ಕೂಡ ನನ್ನ ಜೊತೆ ಬಂದಿದ್ದಾರೆ ಅಂತ ಇಲ್ಲಿ ಹೇಳ್ತಾಳೆ. ಅಷ್ಟರಲ್ಲಿ ಅಜಿತ್ ಅವರು ಬರ್ತಾರೆ. ಅದನ್ನ ನೋಡ್ಬಿಟ್ಟು ಲಕ್ಷ್ಮಿ ಅವರು, ಭೂಮಿ ಅಲ್ಲಿ ನೋಡು ನಿಮ್ಮ ತಾಯಿ ಬಂದ್ರು, ಭಾಗ್ಯಕ್ಕ ಬಂದ್ರು ಅಂತಾರೆ. ಅದಕ್ಕೆ ಭೂಮಿ ಅಮ್ಮ ಅನ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಇಲ್ಲೇ ನಿಂತ್ಕೊ, ಎಲ್ಲಿಗೆ ಹೋಗ್ತಿದೆ, ಹೋಗಲ್ಲ ಎಲ್ಲಾದ್ರೂ ಮರೆಯಾಗು, ನಾನು ಹೋಗಿ ಭಾಗ್ಯಕ್ಕನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಲಕ್ಷ್ಮಿ ಅವರು ಹೋಗ್ತಾರೆ. ಅಕ್ಕ ಚೆನ್ನಾಗಿದ್ದೀರಾ ಅಂತ ಭಾಗ್ಯ ಅವ್ರನ್ನ ಕೇಳಿದಾಗ ಅವರು, ಚೆನ್ನಾಗಿದ್ದೀನಿ ಕಣಮ್ಮ, ಭೂಮಿ ಬರ್ಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅದು ಭೂಮಿ, ತುಂಬಾ ಜನ ಟೀ ಅಂಗಡಿ ಹತ್ರ ಇದ್ರು ಗಿರಾಕಿಗಳು, ಅದಕ್ಕೆ ನಾನೇ ಬರಬೇಡ ಅಂತ ಹೇಳ್ದೆ ಅಂತಾರೆ. ಅದಕ್ಕೆ ಆದರೂ ಒಂದು 5 ನಿಮಿಷ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಿದ್ರೆ ನನಗೆ ಸಮಾಧಾನ ಆಗೋದು ಅಂತ ಭಾಗ್ಯವರು ಹೇಳಿದ್ರು. ಅದಕ್ಕೆ ಇಲ್ಲಿ ಲಕ್ಷ್ಮಿ ಅವ್ರು ಹೇಳ್ತಾರೆ, ಹೌದು ಅಕ್ಕ, ಆದರೆ ನಿಮಗೆ ಗೊತ್ತಲ್ಲ ಈಗ ಲಾಯರ್ ಫೀಸಾಗಿ ಕಟ್ಟೋಕ್ಕೆಲ್ಲ ದುಡ್ಡು ಬೇಕಲ್ವಾ, ದುಡ್ಡಲ್ಲಿಂದ ಬರುತ್ತೆ, ಟೀ ಅಂಗಡಿಯಿಂದನೇ ತಾನೇ, ಟೀ ಅಂಗಡಿ ಬಿಟ್ಟು ಬಂದರೆ ಹೇಗೆ ಕತೆ ಅಂತ ಹೇಳ್ತಾರೆ. ಸರಿ ಆಯಿತು ನಡೀರಿ ಅಂದ್ಬಿಟ್ಟು ಕೋರ್ಟ್ ಒಳಗಡೆ ಕರ್ಕೊಂಡು ಅಜಿತ್ ಅವರು ಹೋಗ್ತಾರೆ. ಭೂಮಿ ಅವ್ರ ಅಮ್ಮನ ನೋಡ್ಕೊಂಡು ಹಾಗೆ ನಿಂತಿರ್ತಾರೆ. ನಂತರ ಅಲ್ಲಿಗೆ ಅಜಿತ್ ಅವರು ಬರ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಟರ್ನ್ ಆಗಿ ಅಜಿತ್ಗೆ ಡಿಕ್ಕಿ ಹೊಡಿತಾಳೆ, ಫೈಲ್ ಎಲ್ಲ ಬಿದ್ದೋಗುತ್ತೆ. ಅಷ್ಟರಲ್ಲಿ ಭೂಮಿ ಎತ್ಕೊಟ್ಟು ಸಾರಿ ಸಾರಿ ಅಂತ ಹೇಳ್ತಾಳೆ. ಅಜಿತ್ ಅಂತ ನೋಡಿದ ತಕ್ಷಣ ಭೂಮಿ ಅಲ್ಲಿಂದ ಓಡ್ಬಿಡ್ತಾಳೆ. ಅಷ್ಟರಲ್ಲಿ ಅಜಿತ್ ಅವರು, ಏನು ಭೂಮಿ ವಾಯ್ಸ್ ಥರ ಇತ್ತಲ್ಲ, ನಾನು ಬರಬೇಡ ಅಂತ ಹೇಳಿದ್ರೆ ಇವಳು ಏನಾದ್ರು ವೇಷ ಮಾಡಿಸ್ಕೊಂಡು ಬಂದ್ಬಿಟ್ಲಾ ಅಂತ ಆ ಕಡೆನೇ ನೋಡ್ತಿರ್ತಾನೆ. ಇಲ್ಲಿ ಪಲ್ಲವಿ ಅಂತ ಅಪ್ಪವರು ಕರಿತಿರ್ತಾರೆ. ಏನಾಯ್ತು ನೀವು ಕರೆದ ತಕ್ಷಣ ನಾನು ಎದ್ನೋ ಬಿದ್ನೋ ಅಂತ ಓಡ್ ಬಂದೆ ಅಂತಾರೆ. ಅಷ್ಟರಲ್ಲಿ ಏನೂ ಆಗಿಲ್ಲ, ಒಂದು ರೌಂಡ್ ಕಮ್ಮಿ ಆಗಿರ್ತೀಯ ಬಿಡು, ಇವತ್ತು ಅಡುಗೆಗೆ ಏನು ಮಾಡ್ತಿರ್ತೀಯ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಸೊಪ್ಪಿನ ಪಲ್ಯ ಸೊಪ್ಪಿನ ಸಾರು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಪಪ್ಪು, ನಿಲ್ಲಿಸಿ ಇವತ್ತು ಹಬ್ಬದ ಅಡುಗೆ ಮಾಡಬೇಕು, ಅವೆಲ್ಲ ಬೇಡ ಕ್ಯಾನ್ಸಲ್ ಅಂತ ಹೇಳ್ತಾಳೆ. ಅದಕ್ಕೆ ಅಷ್ಟರಲ್ಲಿ ಅಜ್ಜಿ ಮತ್ತೆ ಅಲ್ಲಿ ಸಂಗೀತ ಅವ್ರು ಇಬ್ರು ಕೂಡ ಬರ್ತಾರೆ. ಹಬ್ಬದ ಅಡುಗೆ ಏನಕ್ಕೆ ಅಂತ ಸಂಗೀತ ಅವ್ರು ಕೇಳಿದಾಗ, ಇವತ್ತು ಮಾವ ಕೋರ್ಟ್ಗೆ ಹೋಗಿದ್ದಾರೆ, ಮಾವ ಕೇಸ್ನ ಗೆದ್ದೇ ಬರೋದು, ಅದಕ್ಕೋಸ್ಕರ ಹಬ್ಬದ ಅಡುಗೆ ಮಾಡ್ಬೇಕಲ್ವಾ ಅಂತ ಅಪ್ಪವರು ಹೇಳಿದಾಗ ಸಂಗೀತ ಅವರು ಬೈತಾರೆ. ಅಲ್ಲ ಕಣೆ ಅಪ್ಪು, ನಿಮ್ಮ ಮಾವ ಕೋರ್ಟ್ಗೆ ಹೋಗಿ ಕೇಸ್ ತಗೊಂಡಿದ್ದಾರೆ ಸರಿ, ಬಟ್ ಅದು ಯಾರ ಕೇಸು, ಈ ಮನೆ ಸೊಸೆ ವಿರುದ್ಧ ತಗೊಂಡಿರೋದು. ಅಕಸ್ಮಾತ್ ಏನಾದ್ರು ಅವರು ಗೆದ್ರೂ ಕೂಡ ಭೂಮಿ ಮತ್ತೆ ಅವ್ರ ತಾಯಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ನೋಡು ಅಪ್ಪು, ನಾವು ಒಬ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು, ಎಲ್ಲರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅಂತ ಸಂಗೀತ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ, ನೋಡು ಸಂಗೀತ, ನಿನ್ನ ಸೊಸೆ ಹೆಸರು ಭೂಮಿ ಅಂತ ಇಟ್ಟಿದ್ದಕ್ಕೆ ಅವಳು ದುಃಖ ಪಟ್ರೆ ಇಡೀ ಭೂಮಿನ ದುಃಖ ಪಡಬೇಕು ಅಂತ ಏನಿಲ್ಲ, ಅಷ್ಟಕ್ಕೂ ಹಬ್ಬದ ಅಡುಗೆ ಮಾಡಿಸು ಅಂತ ಹೇಳ್ತಿರೋದು ನಿನ್ನ ಸೊಸೆ ಸೋತು ಬರಲಿ ಅಂತಲ್ಲ, ಮಾವ ಕೇಸ್ನ ತಗೊಂಡಿರೋದಕ್ಕೆ ಅಷ್ಟೇ ಅಂತ ಅಪ್ಪು ಹೇಳ್ತಾಳೆ. ಅಷ್ಟರಲ್ಲಿ ಅಜ್ಜಿ, ಹೌದು ನಿನಗೆ ಅವಳ ದುಃಖ ಮಾತ್ರ ಕಾಣಿಸ್ತಿದೆ, ಆದರೆ ಅದ್ರ ಹಿಂದೆಗಡೆ ಇರೋದೇನೋ ಕಾಣಿಸ್ತಿಲ್ಲ. ನನ್ನ ಮಗ 20 ವರ್ಷದಿಂದ ಬರೀ ಅವನ ಹೆಂಡತಿ ಮಕ್ಕಳು ಹುಡ್ಕೋದ್ರಲ್ಲೇ ಕಳೆದೋಗ್ಬಿಟ್ಟಿದೆ. ಯಾವ ರೀತಿ ಸಂತೋಷವಾಗಿದ್ದೆ ಹೇಳು, ಇವಾಗ ಹೇಗೋ ಮಗಳು ಸಿಕ್ಕಿದ್ದಾಳೆ, ಅದಕ್ಕೆ ಅವನು ಕರಿ ಕೋಟ್ ಹಾಕೊಂಡು ನಾನು ಮತ್ತೆ ಲಾನ ಮುಂದುವರಿಸ್ತೀನಿ ಅಂತ ಹೋಗಿದ್ದಾನೆ. ನೋಡು, ನೀನು ಬೇರೆಯವ್ರ ಬಗ್ಗೆ ಮಾತಾಡಬೇಡ, ಹೋಗು ಪಲ್ಲವಿ, ನೀನು ಇವತ್ತು ಹಬ್ಬದ ಅಡುಗೆನೇ ಮಾಡು ಅಂತಾರೆ. ಅಷ್ಟರಲ್ಲಿ ಸಂಗೀತ ಅದು ಹಾಗಲ್ಲ ಅನ್ನೋದಕ್ಕೆ ಬರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ದೇವಿಯಣ್ಣೆ ಅವರು ಬರ್ತಾರೆ. ಅಜ್ಜಿ ದೇವಿಯಣ್ಣಿ ಬಾಯ್ಲಿಗೆ ಕೂತ್ಕೊಂಡು ದೇವಿಯಣ್ಣೆ ಅವ್ರನ್ನ ಕೂರಿಸ್ಕೋತಾರೆ. ನೋಡು ದೇವಿಯನ್ನ, ಯಾಕೆ ಸಪ್ಕಿದ್ಯಾ ನಗಮ್ಮ, ಇಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು, ಇನ್ಮೇಲಾದ್ರೂ ನೀನು ನಕ್ಕೊಂಡು ಆರಾಮಾಗಿ ಚೆನ್ನಾಗಿರು. ನನಗನ್ಸುತ್ತೆ ನೀನು ಏನು ತಪ್ಪು ಮಾಡಿಲ್ಲ, ಆ ಭೂಮಿ ಇದ್ದಾಳಲ್ಲ ಅವಳೇ ನೀರಿಗೆ ಬಿದ್ದು ಆ ಆಪಾದನೆ ನಿನ್ಮೇಲೆ ಬರಲಿ ಅಂತ ಈ ರೀತಿ ಮಾಡಿದ್ಲು ಏನೋ, ನೀನು ನಮ್ಮ ಮನೆಯಲ್ಲಿ ಸಪ್ಪಗೆ ಇರಬೇಡ ಕಣಮ್ಮ, ನಗು ಅಂತ ಹೇಳ್ತಾರೆ. ದೇವಿ ಏನಾದ್ರು ನಕ್ಕೊಂಡು ಸುಮ್ಮನಾಗ್ತಾರೆ. ಇನ್ನು ಇಲ್ಲಿ ಅಜಿತ್ ಅವರು ಸತ್ಯಣ್ಣ ಅಂತ ಸತ್ಯನ ಕರಿತಿರ್ತಾರೆ. ಸತ್ಯ ಅವರು ಏನು ಅಂತ ಬಂದಾಗ ಅಜಿತ್ ಅವ್ರು, ಅದ್ಯಾಕೆ ನೋಡದೇ ಇರೋ ಹಾಗೆ ಹೋಗ್ತಿದ್ದೀರಾ ಅಂತ ಕೇಳಿದಾಗ, ಏನಿಲ್ಲ ಕಣೋ, ನಾನೇ ಕತರ ಮಾಡಲಿ, ನಾನೊಬ್ಬ ಲಾಯರ್ ಅಪ್ಪ, ತುಂಬಾನೇ ಕೆಲಸ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಇಲ್ಲಿ ಅಂತ ಕೇಳಿದಾಗ, ನಾನು ಲಾಯರ್ ಅಲ್ವೇನೋ, ನನಗೆ ಕೆಲಸ ಇರಲ್ವಾ, ಬರೀ ಅಲ್ಲೇ ಇರಲ್ಲ, ನಾನು ಭೂಮಿನ ಕಾಯ್ಕೊಂಡು ಅಂತ ಹೇಳ್ತಾರೆ. ಸರಿ, ಕೂಲಿಂಗ್ ಗ್ಲಾಸ್ ಹಾಕೊಂಡು ವೇಲ್ ಹಾಕೊಂಡು ಓಡೋದ್ಲಲ್ಲ ಅಂತ ಹೇಳಿದಾಗ, ಯಾರು ಅಂತ ಕೇಳ್ತಾರೆ. ಭೂಮಿ ಇರಬೇಕು, ಇನ್ಯಾರು ಅಂದಾಗ ಸತ್ಯ ಅವರು, ಇಲ್ಲ ಕಣೋ, ಭೂಮಿ ಯಾಕೆ ಇಲ್ಲಿಗೆ ಬರ್ತಾಳೆ, ನೀನು ಅಷ್ಟೆಲ್ಲ ಹೇಳಿದ್ಮೇಲೇನು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸುಳ್ಳು ಹೇಳ್ಬೇಡಿ ಅಣ್ಣ, ನಾನು ನನ್ನ ಕಣ್ಣಾರ ನೋಡಿದ್ದೀನಿ,
ಅವಳ ವಾಯ್ಸ್ನ ನಾನು ಕಂಡಿಡ್ದಿದ್ದೀನಿ. ನಿಜವಾಗ್ಲೂ ಭೂಮಿ ಬಂದಿದ್ದಾಳ ಇಲ್ವಾ ಅಂತ ಕೇಳಿದಾಗ, ಇಲ್ಲ ಕಣೋ ಬಂದಿರಲ್ಲ, ನೋಡು ಬೇಕಾದ್ರೆ ಅಲ್ಲಿ ಲಕ್ಷ್ಮಕ್ಕ ಅವ್ರೊಬ್ಬರೇ ಬರ್ತಿದ್ದಾರೆ ಅಂತಾನೆ. ಅದಕ್ಕೆ ಲಕ್ಷ್ಮಿ ಅವ್ರ ಅಷ್ಟಲ್ಲಿ ಬರ್ತಾರೆ. ಲಕ್ಷ್ಮಿನ ಕೇಳ್ತಾರೆ, ಭೂಮಿ ಎಲ್ಲಿ, ನಿಜವಾಗ್ಲೂ ಹೇಳಿ ಅವಳು ಬಂದಿಲ್ವಾ ಅಂತ ಕೇಳಿದಾಗ ಲಕ್ಷ್ಮಿ ಅವರು, ಇಲ್ಲ ಸಾಹೇಬ್ರೆ ಭೂಮಿ ಬಂದಿಲ್ಲ, ಅಂಗಡಿ ಹತ್ರ ಕಜ್ಜಾಯ ಹಾಕ್ತಿದ್ಲು ಅಂತ ಹೇಳ್ತಾರೆ. ಅದಕ್ಕೆ ಇಬ್ಬರು ಸೇರ್ಕೊಂಡು ನಾಟಕ ಮಾಡ್ತಿದ್ರ, ಸರಿ ಆಯಿತು, ಅವಳು ಏನಾದರೂ ವೇಷ ಮರೆಸ್ಕೊಂಡು ಬಂದಿರಬೇಕಲ್ಲ ನಿಮ್ಮಿಬ್ರಿಗೂ ಅವಾಗಿದೆ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಒಳಗಡೆ ಹೋಗ್ತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ತುಂಬಾ ಚೆನ್ನಾಗಿದೆ, ಟ್ವಿಸ್ಟ್ ಇದೆ. ಯಾಕಂದರೆ ಕೋರ್ಟ್ನ ಕಟ್ಕಟೆಗೆ ಇಲ್ಲಿ ಅಜಿತ್ನ ಕರ್ಕೊಬಂದು ನಿಲ್ಲಿಸಿ, ಬಾಗಿನ್ಗೂ ನಿನಗೂ ಏನು ಸಂಬಂಧ ಹೇಳು ಅಂತ ಇಲ್ಲಿ ಕೇಳ್ತಿರ್ತಾರೆ. ಈಗ ಅಜಿತ್ ಅವ್ರು ನಮ್ಮ ಅತ್ತೆ ಅಂತ ಹೇಳ್ತಾರಾ ಅಥವಾ ಭೂಮಿ ತಾಯಿ ಅಂತ ಹೇಳ್ತಾರೆ, ಭೂಮಿಗೂ ನಿಂಗೂ ಸಂಬಂಧ ಇಲ್ವಾ ಅಂತ ಎಲ್ರಿಗೂ ಕೂಡ ಗೊತ್ತಾಗುತ್ತಾ, ಇದನ್ನು ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. ಪ್ಲೀಸ್ ಡು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.